ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಆದಮೇಲೆ ನೆಕ್ಸ್ಟು ಅದರಲ್ಲಿ ಸೆಕೆಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಅಂತ ಬರುತ್ತೆ. ಅದಕ್ಕೆ ರಿಲೆವೆಂಟ್ ಫಾರ್ಮುಲಾ ಇಲ್ಲಿದೆ ನೋಡಿ. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್ ಇಂಟು ಆಕ್ಚುಯಲ್ ಕ್ವಾಂಟಿಟಿ. ಇದೆಲ್ಲ ಇನ್ಫಾರ್ಮೇಷನ್ ನಮಗೆ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ ಅದರಲ್ಲಿ ನಾವು ಆಕ್ಚುಯಲ್ ಪ್ರೈಸನ್ನು ಲೆಸ್ ಮಾಡಬೇಕು. ಬರುವಂತಹ ಡಿಫರೆನ್ಸ್ ಅಮೌಂಟ್ ಏನಿರುತ್ತೋ ಅದನ್ನು ಆಕ್ಚುಯಲ್ ಕ್ವಾಂಟಿಟಿ ಜೊತೆ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಓಕೆ, ಅದರ ನೆಕ್ಸ್ಟ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಂತ ಬರುತ್ತೆ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಫಾರ್ಮುಲಾ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನಾವು ಎಷ್ಟನ್ನ ಫಿಕ್ಸ್ ಮಾಡಿರ್ತೀವಿ, ಆ್ಯಕ್ಚುಲಿ ಎಷ್ಟು ಕ್ವಾಂಟಿಟಿ ಆಗಿದೆ, ಮತ್ತು ಇದೆರಡನ್ನೂ ಡಿಫ್ರೆನ್ಸ್ ಏನು ಬರುತ್ತೋ ಅದನ್ನು ನಾವು ಸ್ಟ್ಯಾಂಡರ್ಡ್ ಪ್ರೈಸಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಓಕೆ, ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮೆಟೀರಿಯಲ್ ವೇರಿಯನ್ಸಸ್ಸಲ್ಲಿ ಇದು ಮೂರು ಇಂಪಾರ್ಟೆಂಟ್. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಆ್ಯಂಡ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಇದಾದಮೇಲೆ ನೆಕ್ಸ್ಟ್ ನಮಗೆ ಲೇಬರ್ ಕಾಸ್ಟ್ ವೇರಿಯನ್ಸ್ ಅಂತ ಬರುತ್ತೆ. ಓಕೆ, ಅದನ್ನು ಆಲ್ರೆಡಿ ನಾನು ನಿಮಗೆ ಥಿಯರಿ ಕಳಿಸಿದ್ದೀನಿ, ಬಟ್ ಅದರದ್ದು ಎಕ್ಸ್ಪ್ಲನೇಷನು ಪ್ರಾಬ್ಲಮ್ಸನ್ನು ಕಳಿಸಿದ್ಮೇಲೆ ಹೇಳ್ತೀನಿ. ಈಗ ನೆನ್ನೆ ಈ ಥಿಯರಿಗೆ ರಿಲೆವೆಂಟಾಗಿ 2 ಪ್ರಾಬ್ಲಮ್ನ ಕಳಿಸಿದ್ದೆ ಅಲ್ಲ, ಆ ಪ್ರಾಬ್ಲಮ್ನ ನೋಡ್ಕೊಳ್ಳಿ. ಓಕೆ, ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್. ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಇಸ್ ಗಿವನ್ ರಿಗಾರ್ಡಿಂಗ್ ಎ ಫ್ಯಾಕ್ಟರಿ. ಯಾವುದೋ ಒಂದು ಫ್ಯಾಕ್ಟರಿದು ನಮಗೆ ಪ್ರೊಡಕ್ಷನ್ ರಿಲೆವೆಂಟ್ ಇನ್ಫಾರ್ಮೇಷನ್ ಕೊಟ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಅವರು ಸ್ಟ್ಯಾಂಡರ್ಡನ್ನು ಎಷ್ಟು ಫಿಕ್ಸ್ ಮಾಡಿದ್ದಾರೆ ಮತ್ತು ಆ್ಯಕ್ಚುಯಲ್ ಆಗಿ ಎಷ್ಟು ಇನ್ಕರ್ಡ್ ಆಗಿದೆ ಅಂತ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಸೊ 750 ಯೂನಿಟ್ಸ್ ಅಂತ. ದೆನ್ ಸ್ಟ್ಯಾಂಡರ್ಡ್ ಪ್ರೈಸ್ 15 ಪರ್ ಯೂನಿಟ್, ಆ್ಯಕ್ಚುಯಲ್ ಕ್ವಾಂಟಿಟಿ 780 ಯೂನಿಟ್ಸ್, ಆ್ಯಕ್ಚುಯಲ್ ಪ್ರೈಸು 18 ರೂಪೀಸ್ ಪರ್ ಯೂನಿಟ್ ಅಂತ. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ನಂಬರ್ ಆಫ್ ಔಟ್ಪುಟ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅವರು ಫಿಕ್ಸ್ ಮಾಡಿರೋ ಸ್ಟ್ಯಾಂಡರ್ಡು ಯೂನಿಟ್ಸು 750, ಒಂದು ಯೂನಿಟಿಗೆ 15 ರೂಪೀಸ್ ಆಗುತ್ತೆ ಅಂತ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ಆ್ಯಕ್ಚುಲಿ ಎಷ್ಟಾಗಿದೆ ಅಂತ ಅಂದರೆ 780 ಯೂನಿಟ್ಸ್. ಅಂದರೆ ಅವ್ರು ಅಂದ್ಕೊಂಡಿರೋದಕ್ಕಿಂತ ಇನ್ನೂ 30 ಯೂನಿಟ್ಸ್ ಇಲ್ಲಿ ಜಾಸ್ತಿ ಆಗಿದೆ. ಈವನ್ ಪ್ರೈಸ್ ಕೂಡ ಅವ್ರು 15 ರೂಪೀಸ್ ಆಗುತ್ತೆ ಅಂತ ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡಿದ್ರು, ಬಟ್ ಆ್ಯಕ್ಚುಲಿ ಅದು ಪರ್ಚೇಸ್ ಮಾಡಿದಾಗ ಎಷ್ಟಾಗಿದೆ, 18 ರೂಪೀಸ್ ಆಗಿದೆ. ಓಕೆ, ಇದಿಷ್ಟು ಇನ್ಫಾರ್ಮೇಷನನ್ನು ಯೂಸ್ ಮಾಡ್ಕೊಂಡು ನಾವು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಪ್ರೈಸ್ ವೇರಿಯನ್ಸ್, ದೆನ್ ಯೂಸೇಜ್ ವೇರಿಯನ್ಸನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಈಗ ನಾನು ಫಸ್ಟೇ ನಿಮಗೆ ಅಲ್ಲಿ ಫಾರ್ಮುಲಾಸ್ ಎಲ್ಲ ಕೊಟ್ಟಿದ್ದೀನಿ ಅಲ್ಲ, ಸೇಮ್ ಫಾರ್ಮುಲಾ ನಾವಿಲ್ಲಿ ಅಪ್ಲೈ ಮಾಡ್ತೀವಿ ಅಷ್ಟೇ. ಅದರಲ್ಲಿ ಫಸ್ಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್. ಸೊ ಈ ಫಾರ್ಮುಲಾಗೆ ನಾವು ಜಸ್ಟ್ ಇಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡ್ಕೊಂಡು ಹೋಗೋಣ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 750 ಯೂನಿಟ್ಸ್ ಇದೆ. ದೆನ್ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? ಸ್ಟ್ಯಾಂಡರ್ಡ್ ಪ್ರೈಸು 15 ರೂಪೀಸ್ ಇದೆ. ದೆನ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ? ಆ್ಯಕ್ಚುಯಲ್ ಕ್ವಾಂಟಿಟಿ 780 ಯೂನಿಟ್ಸ್ ಇದೆ. ದೆನ್ ಆ್ಯಕ್ಚುಯಲ್ ಪ್ರೈಸು ನಿಮಗೆ 18 ರೂಪೀಸ್ ಇದೆ. ಓಕೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ಸ್ಟ್ಯಾಂಡರ್ಡ್ ಪ್ರೈಸ್ ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿ. ನಿಮಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 11,250 ಬರುತ್ತೆ. ದೆನ್ ಆ್ಯಕ್ಚುಯಲ್ ಕ್ವಾಂಟಿಟಿ, ಆ್ಯಕ್ಚುಯಲ್ ಪ್ರೈಸ್ ಇದೆರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 14,040 ರೂಪೀಸ್ ಬರುತ್ತೆ. ಓಕೆ, ಜಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಟ್ಯಾಂಡರ್ಡಿಗಿಂತ ಆ್ಯಕ್ಚುಯಲು ನಮಗಿಲ್ಲಿ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಈ ಥರ ನಾವು ಅಂದ್ಕೊಂಡಿರೋದಕ್ಕಿಂತ ಕಾಸ್ಟ್ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಬರೋದು ನಮಗಿಲ್ಲಿ ಏನಾಗಿರುತ್ತೆ? ನೆಗೆಟಿವ್ ವ್ಯಾಲ್ಯೂ ಆಗಿರುತ್ತೆ. ಈ ಥರ ನೆಗೆಟಿವ್ ವ್ಯಾಲ್ಯೂ ಬರ್ತಿದೆ ಅಂತ ಅಂದರೆ ಅದನ್ನು ನಾವು ಅಡ್ವರ್ಸ್ ಅಥವಾ ಅನ್ಫೇವರಬಲ್ ವೇರಿಯನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಆಸ್ ಯೂಶುವಲ್ ಫಾರ್ಮುಲಾ ಫಸ್ಟು ಹಾಕೊಳ್ಳಿ. ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಸ್ಟ್ಯಾಂಡರ್ಡ್ ಪ್ರೈಸು ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಸೊ ಎಷ್ಟು ಕೊಟ್ಟಿದ್ದಾರೆ? 15 ರೂಪೀಸ್ ಇದೆ. ದೆನ್ ಆ್ಯಕ್ಚುಯಲ್ ಪ್ರೈಸು ನಮಗೆ 18 ರೂಪೀಸ್ ಇದೆ. ಇಲ್ಲೂ ನೋಡಿ, ನಾವು ಸ್ಟ್ಯಾಂಡರ್ಡ್ ಪ್ರೈಸು 15 ರೂಪೀಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ, ಆ್ಯಕ್ಚುಲಿ 18 ರೂಪೀಸ್ ಆಗಿದೆ. ಈ ಎರಡು ಡಿಫ್ರೆನ್ಸ್ ಏನಾಗುತ್ತೆ? -3 ರೂಪೀಸ್. ಅಂದರೆ ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಆಗಿದೆ ಅಂತ ಅಂದರೆ ಅದನ್ನು ನಾವು ನೆಗೆಟಿವ್ ಅಥವಾ ಅನ್ಫೇವರಬಲ್ ಅಂತ ಹೇಳ್ತೀವಿ. ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ? 780 ಯೂನಿಟ್ಸ್ ಇದೆ. ನೀವು ಇದೆರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಬರುವಂಥದ್ದು -2340. ಸೊ ಇಲ್ಲಿ ಯಾಕೆ ಇದು ಕಂಪಲ್ಸರಿ ನಾವು ಬರೀಲೇಬೇಕು? ಪಾಸಿಟಿವ್ ವ್ಯಾಲ್ಯೂ ಬಂದರೆ ನಾವು ಫೇವರಬಲ್ ಎಫ್ ಅಂತ ಬರಿತೀವಿ. ಏನಾದರೂ ಈ ಥರ ನೆಗೆಟಿವ್ ವ್ಯಾಲ್ಯೂ ಬರ್ತಿದೆ ಅಂತ ಅಂದರೆ ಅಡ್ವರ್ಸ್ ಅಥವಾ ಅನ್ಫೇವರಬಲ್ ಅಂತ ನಾವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಥರ ಕಂಪ್ಲೀಟಾಗಿ ಅಡ್ವರ್ಸ್ ಅಂತ ಬರೀಲಿಲ್ಲ ಅಂತ ಅಂದ್ರೂ ಬ್ರಾಕೆಟಲ್ಲಿ ಎ ಅಂತ ಬರೀರಿ, ಫೇವರ್ ಇದ್ದರೆ ಎಫ್ ಅಂತ ಬರೀರಿ. ಓಕೆ, ಅದರ ನೆಕ್ಸ್ಟ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಫಾರ್ಮುಲಾ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೀವಿ ಇಲ್ಲಿ ಫಸ್ಟು.
ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 750 ಯೂನಿಟ್ಸ್ ಇದೆ, ದೆನ್ ಆಕ್ಚುಯಲ್ ಕ್ವಾಂಟಿಟಿ 780 ಯೂನಿಟ್ಸ್ ಇದೆ, ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ 15 ರೂಪೀಸ್ ಇದೆ. ಆಸ್ ಯೂಶುವಲ್ ಇಲ್ಲೂ ನೋಡಿ 750 ಆಗ್ಬೋದು ಅಂತ ನಾವು ಅನ್ಕೊಂಡಿದ್ವಿ, ಆಕ್ಚುಲಿ 780 ಆಗಿದೆ. ಇನ್ನು 30 ಯೂನಿಟ್ಸ್ ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಇದೆ ನಾವು ಅನ್ಕೊಂಡಿರೋಷ್ಟು ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಹಾಗಾಗಿ ಇಲ್ಲೂ ಕೂಡ ನಮಗೆ ಏನಾಗ್ತಾ ಇದೆ, ನೆಗೆಟಿವೇ ಬರ್ತಾ ಇದೆ. ಇದೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ -450, ಇದು ಕೂಡ ನಮಗೆ ಅಡ್ವರ್ಸ್. ಈ ತರ ನಾವು ಸಿಂಪಲ್ ಆಗಿ ಫಾರ್ಮುಲಾನ ಸಾಲ್ವ್ ಮಾಡಬೇಕಾಗುತ್ತೆ. ಇದು ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್. ಈಗ ನಾವು ಫಸ್ಟ್ ಪ್ರಾಬ್ಲಮ್ ಏನು ಮಾಡಿದೆವೋ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, ಜಸ್ಟ್ ನಮಗೆ ಇಲ್ಲಿ ನ್ಯೂಮರಿಕಲ್ ಫಿಗರ್ಸ್ ಮಾತ್ರ ಇಲ್ಲಿ ಚೇಂಜಸ್ ಆಗಿದೆ. ನೋಡಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 250 ಯೂನಿಟ್ಸ್ ಇದೆ, ಆಕ್ಚುಯಲ್ ಕ್ವಾಂಟಿಟಿ 260 ಯೂನಿಟ್ಸ್ ಇದೆ, ಸ್ಟ್ಯಾಂಡರ್ಡ್ ಪ್ರೈಸ್ 5 ರೂಪೀಸ್ ಇದೆ, ಆಕ್ಚುಯಲ್ ಪ್ರೈಸ್ 5.5 ಇದೆ. ಓಕೆ, ಈ ಪ್ರಾಬ್ಲಮ್ ನಾವೇನು ಮಾಡಿದೀವೋ ಅದೇ ಥರ ಇಲ್ಲೂ ಕೂಡ ನೀವು ಫಾರ್ಮುಲಾಸ್ನ ಹಾಕ್ಕೊಂಡು ಇನ್ಸರ್ಟ್ ಮಾಡಿ ವ್ಯಾಲ್ಯೂಸು, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 250, ಸ್ಟ್ಯಾಂಡರ್ಡ್ ಪ್ರೈಸ್ 5 ರೂಪೀಸ್, ಮೈನಸ್ 260 ಆಕ್ಚುಯಲ್ ಕ್ವಾಂಟಿಟಿ 5.50 ಆಕ್ಚುಯಲ್ ಪ್ರೈಸ್. ಇದರೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇಲ್ಲೂ ಕೂಡ ನೆಗೆಟಿವೇ ಬರುತ್ತೆ. ಯಾಕೆ ಅಂತ ಅಂದರೆ 1250 ಆಗ್ಬೋದು ಅಂದ್ಕೊಂಡಿದ್ವಿ, 1430 ಆಗಿದೆ. ಹಾಗಾಗಿ ಈ ಡಿಫರೆನ್ಸ್ ಏನಿದೆ ಇದನ್ನು ನಾವು ಅಡ್ವರ್ಸ್ ಅಥವಾ ಅನ್ಫೇವರಬಲ್ ಅಂತ ಕರಿತೀವಿ. ದೆನ್ ಪ್ರೈಸ್ ವೇರಿಯನ್ಸ್ ಅಷ್ಟೇ. ಸ್ಟ್ಯಾಂಡರ್ಡ್ ಪ್ರೈಸು 5 ರೂಪೀಸ್ ನಾವು ಫಿಕ್ಸ್ ಮಾಡಿದ್ವಿ, ಆಕ್ಚುಯಲ್ ಪ್ರೈಸು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ 50 ಪೈಸೆ ಜಾಸ್ತಿ ಆಗಿದೆ. ಈ ಎರಡು ಡಿಫ್ರೆನ್ಸು ನಮಗೆ ಇಲ್ಲೂ ಕೂಡ ನೆಗೆಟಿವೇ ಬರುತ್ತೆ, ದಟ್ ಈಸ್ 50 ಪೈಸೆ ಜಾಸ್ತಿ ಆಗಿದೆ. ಅದನ್ನು ನೀವು ಆಕ್ಚುಯಲ್ ಕ್ವಾಂಟಿಟಿ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಫೈನಲಿ ಸಿಗುವಂತಹ ರಿಸಲ್ಟ್ ಏನಿದೆ -130. ದಟ್ ಈಸ್ ಆಲ್ಸೋ ಅನ್ಫೇವರಬಲ್ ಆರ್ ಅಡ್ವರ್ಸ್. ಓಕೆ, ಲಾಸ್ಟ್ ಒನ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 250 ಇದೆ, ಆಕ್ಚುಯಲ್ ಕ್ವಾಂಟಿಟಿ 60 ಇದೆ, ಅಂದರೆ 250ನಲ್ಲಿ ಆಗ್ಬೋದು ಅಂದ್ಕೊಂಡಿದ್ವಿ, 260. ಇನ್ನು ಎಕ್ಸ್ಟ್ರಾ 10 ಯೂನಿಟ್ಸ್ ರಿಕ್ವೈರ್ಮೆಂಟ್ ಇದೆ, ಹಾಗಾಗಿ ಇಲ್ಲಿ ಇದು ಕೂಡ ನಮಗೆ ನೆಗೆಟಿವೇ ಬರ್ತಾ ಇದೆ. ಇನ್ನು ಸ್ಟ್ಯಾಂಡರ್ಡ್ ಪ್ರೈಸ್ 5 ರೂಪೀಸ್ ಇದೆ, ನೀವು ಇದೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ನಮಗೆ -50 ಅಂತ, ಅಂದರೆ ಮೂರೂ ಕೂಡ ನಮಗೆ ಅಡ್ವರ್ಸನ್ನು ಇಂಡಿಕೇಟ್ ಮಾಡ್ತಾ ಇದೆ. ಪ್ರಾಬ್ಲಮ್ಮು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಪ್ರಾಬಬಲಿ ಅರ್ಥ ಆಗಿರುತ್ತೆ. ತುಂಬ ಸಿಂಪಲ್ ಇದು, ಅಂಥ ಕಾಂಪ್ಲಿಕೇಶನ್ಸ್ ಏನಿಲ್ಲ. ಓಕೆ, ಓದ್ಕೊಂಡು ನೀವು ಒಂದ್ಸಲ ಸಾಲ್ವ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಗ್ರೂಪಲ್ಲಿ ಮೆಸೇಜನ್ನು ಹಾಕಿ. ಇದ್ರ ನೆಕ್ಸ್ಟ್ ನಾನು ಕೆಲವೊಂದು ಪ್ರಾಬ್ಲಮನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ, ಸೊ ನಾನು ನಿಮಗೆ ಕಳಿಸ್ತೀನಿ ಆನ್ಸರು ಮತ್ತು ಪ್ರಾಬ್ಲಮ್ಮು ಮತ್ತು ಸೊಲ್ಯೂಷನ್ಸ್ ಎರಡೂ. ಇನ್ನು ನೆಕ್ಸ್ಟು ಲೇಬರ್ ಕಾಸ್ಟ್ ವೇರಿಯನ್ಸ್ ಬಂದಿದೆ, ಆ ಲೇಬರ್ ಕಾಸ್ಟ್ ವೇರಿಯನ್ಸ್ ಏನಿದೆಯೋ ಅದನ್ನು ನಾನು ಆಮೇಲೆ ಕಳಿಸ್ತೀನಿ.